me forever on fire. ರಾಜ್ಯ ಬಿಜೆಪಿ ಒಳಗಡೆ ಸಾಮರ್ಥ್ಯ ಪ್ರದರ್ಶನದ ಫೈಟ್ ಒಂದು ಶುರುವಾಗ್ಬಿಟ್ಟಿದೆ. ಈಗ ಶತಾಯಗತಾಯ ಪಕ್ಷದ ಮೇಲೆ ಹಿಡಿತವನ್ನ ಪಡೆದೇ ತೀರಬೇಕು ಅಂತ ಹೇಳಿ ಯತ್ನಾಳ್ ಬಣ ಒಂದು ಕಡೆ ಜಿದ್ದಿಗೆ ಬಿದ್ದು ನಿಂತಿದೆ. ಯತ್ನಾಳ್ ಬಣ ನಾನಾ ನೀನಾ ನಾವ ನೀವ ಈ ಒಂದು ಜಿದ್ದಾಜಿದ್ದಿಗೆ ನಿಂತ್ಕೊಂಡಿದೆ. ಇದೀಗ ನಾಯಕತ್ವವನ್ನು ಹಂಚಿಕೊಂಡು ಹೋರಾಡಬೇಕು ಅಂತೇಳಿ ಒಂದು ಕಡೆ ಸಜ್ಜಾಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬಣಕ್ಕೆ ಭರ್ಜರಿಯಾಗಿ ಟಕ್ಕರ್ ಕೊಡಬೇಕು ಅಂತೇಳಿ ಸಿದ್ಧತೆ ನಡೆದಿದೆ. ಒಂದೊಂದು ಕ್ಷೇತ್ರದ ಜವಾಬ್ದಾರಿಯನ್ನು ಒಬ್ಬೊಬ್ಬ ನಾಯಕ ಹೊತ್ಕೊಳ್ಬೇಕು. ಆಯಾ ಕ್ಷೇತ್ರಗಳಲ್ಲಿ ಆಯಾ ನಾಯಕ ಸುಪ್ರೀಂ ಆಗಿರಬೇಕು, ಅಲ್ಟಿಮೇಟ್ ಆಗಿರಬೇಕು. ಆ ಮೂಲಕ ಕ್ಷೇತ್ರವಾರು ಹಿಡಿತ ತಗೋಬೇಕು ನಾಯಕ ಅಂಥೇಳಿ ಒಂದು ಪ್ಲಾನ್ ನಡೆದಿದೆ ಇವ್ರ ಕಡೆಯಿಂದ. ಯಡಿಯೂರಪ್ಪ ಅವರ ಮಾತಿಗೆ ವರಿಷ್ಠರು ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕಬಾರ್ದು. ಆ ಥರದ ನಮ್ಮ ಒಂದು ಪ್ಲಾನ್ ಅವರ ಪ್ರೆಸೆಂಟೇಷನ್ ಇರಬೇಕು. ಯಡಿಯೂರಪ್ಪನವ್ರು ಏನೇ ಹೇಳ್ಕೊಳ್ಳಿ, ಒಂದು ಕಡೆ ಯಡಿಯೂರಪ್ಪನವ್ರು ಹೋಗಿ ಹೈಕಮಾಂಡ್ ಬಳಿ ಏನಾದರೂ ಮಾತಾಡ್ಕೊಂಡು ಹೋದಾಗಲೂ ಕೂಡ ಆ ಒಂದು ವಿಚಾರಕ್ಕೆ ಹೈಕಮಾಂಡ್ ಅದನ್ನು ಎಸ್ ಹೌದು ಯಡಿಯೂರಪ್ಪನವರೇ ನೀವು ಹೇಳ್ತಿರೋದು ಕರೆಕ್ಟಾಗಿದೆ, ನಿಮ್ಮ ಮಾತಿನ ಪ್ರಕಾರ ಮಾಡೋಣ, ಆ ಥರ ಆಗಬಾರ್ದು ಅಂಥೇಳಿ ಈ ಕಡೆ ಯತ್ನಾಳ್ ಬಣದವರು ಪ್ಲಾನ್ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರೊಟ್ಟಿಗೆ ರಮೇಶ್ ಜಾರಕಿಹೊಳಿ ಅವರು ಮಾತುಕತೆ ನಡೆಸಿದ್ದಾರೆ. ತಂಪರ ನಿಂತ್ಕೊಳ್ಳಿ ಕುಮಾರಸ್ವಾಮಿ ಅವರೇ, ನಿಮ್ಮದು ಬಿ ಜೆ ಪಿಯದ್ದು ಮೈತ್ರಿ ಇದೆ ನಿಜ, ಆದರೆ ನಾವು ಹೇಳ್ತಾ ಇದ್ದೀವಿ ನೀವು ನಮ್ಮ ಪರವಾಗಿರಿ, ತಂಪರ ನಿಂತ್ಕೊಂಡು ನಮಗೆ ಸಹಾಯ ಮಾಡಿ ಅಂಥೇಳಿ ರಮೇಶ್ ಜಾರಕಿಹೊಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಆರಂಭಿಕವಾಗಿ ಒಪ್ಪಿಗೆಯನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರಂತೆ. ನಾವು ಇದನ್ನು ಎಂಡಾರ್ಸ್ ಮಾಡ್ತಾ ಇಲ್ಲ, ಕೊಟ್ಟೇ ಬಿಟ್ಟಿದ್ದಾರೆ ಅಂತ ಕೂಡ ನಾವು ಹೇಳ್ತಾ ಇಲ್ಲ. ಆ ಥರದೊಂದು ನಂಬಿಕೆ ಯತ್ನಾಳ್ ಬಣದಲ್ಲಿದೆ. ಅವರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂಥೇಳಿ ವೆಯ್ಟ್ ಮಾಡಬೇಕು. ಯಾಕೆಂದರೆ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಕುಮಾರಸ್ವಾಮಿ ಅವರು. ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ. ಸೊ ರಾಷ್ಟ್ರೀಯ ಪಕ್ಷದ ಕಡೆಯಿಂದ ಒಂದು ಸೆಂಟ್ರಲ್ ಮಿನಿಸ್ಟರ್ ಮೈತ್ರಿಕರಣಕ್ಕೆ ಇವರಿಗೆ ಸಿಕ್ಕಿರಬೇಕಾದ್ರೆ ಒಂದು 5-6 ಜನ 10 ಜನದ ಗುಂಪಿಗೆ ಆ ಥರ ಭರವಸೆ ಕೊಡೋಕ್ಕೆ ಬರುತ್ತಾ ಗೊತ್ತಿಲ್ಲ. ಈ ಬಣ ಅಂತೂ ಆ ಥರ ನಂಬ್ಕೊಂಡ್ಬಿಟ್ಟಿದೆ, ನಮಗೊಂದು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅವರು ಅಂತ. ರಾಜ್ಯಾಧ್ಯಕ್ಷರ ಪಟ್ಟ ತಮ್ಮ ಬಣಕ್ಕೆ ಕೊಡಿಸುವಂತ ಹೇಳಿ ಜಾರಕಿಹೊಳಿ ಅವರ ಒಂದು ಮನವಿ ಕೂಡ ಇದೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಪಟ್ಟ ತಮ್ಮ ಬಣದ ಕಡೆಯೇ ಕೊಟ್ಟುಬಿಡಿ, ನಾವೇನು ಪಾರ್ಟಿ ವಿರೋಧಿಗಳಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇಲ್ಲ, ನಮಗಿಂತಿದ್ದ ಸಮಸ್ಯೆ ಆಗಿದೆ ಅಂಥೇಳಿ ಈ ಒಂದು ಬಣ ಒಂದು ಮನವಿ ಮಾಡಿಕೊಂಡಿದೆ. 150ಕ್ಕಿಂತ ಅಧಿಕ ಕ್ಷೇತ್ರಗಳು ತಮ್ಮ ಬಣಕ್ಕೆ ಸಿಗುವಂತೆ ನೋಡಿಕೊಳ್ಳುವ ಪ್ರಸ್ತಾಪ ಇಡಬೇಕು ಅಂತ ಮನವಿ ಹೋಗಿದೆ. ಕುಮಾರಸ್ವಾಮಿ ಅವರ ಮೂಲಕ ಟಕ್ಕರ್ ಕೊಡಿಸ್ಬೇಕು ಅಂತ ಯತ್ನಾಳ್ ಬಣ ಕೂಡ ಒಂದು ಕಡೆ ಸಜ್ಜಾಗಿದೆ. ಜವಾಬ್ದಾರಿ ಏನು ಅಂದರೆ ಟಾಕ್ ಪಾಲಿಟಿಕ್ಸ್ ಜವಾಬ್ದಾರಿ ಯತ್ನಾಳ್ ಹೆಗಲಿಗೆ ಹೋಗ್ತಾ ಇದೆ. ಸ್ಟ್ರಾಟಜಿ ಜವಾಬ್ದಾರಿ ರಮೇಶ್ ಜಾರಕಿಹೊಳಿಗೆ ಹೋಗ್ತಾ ಇದೆ. ಸಮುದಾಯ ಕ್ರೋಢೀಕರಣ, ಸಮಾವೇಶ, ಸಂಘಟನೆ ಎಲ್ಲ ಹೊಣೆಗಳು ಲಿಂಬಾವಳಿಯವರಿಗಿರುತ್ತೆ. ಕುಮಾರ್ ಬಂಗಾರಪ್ಪ ಹಾಗೂ ಮತ್ತಿತರ ಪಾಲಿಗೆ ಈ ಥರ ಜವಾಬ್ದಾರಿಗಳಿರ್ತವೆ. ತಿಳಿಸ್ಕೊಳಕ್ಕಿದೀಗ ರಾಕೇಶ್ ಒಂದು ಕಡೆ ಈ ಬಣ, ಈಗ ಬಣದ ಸಂಖ್ಯಾವಾರು ನಾವು ಚೆಕ್ ಮಾಡಿಕೊಂಡಾಗ ತುಂಬ ದೊಡ್ಡ ಮಟ್ಟದಲ್ಲಿ ನಂಬರ್ಗಳಿಲ್ಲ. 50 ಜನನೋ 35 ಜನನೋ 60 ಜನನೋ ಈ ಒಂದು ಗುಂಪಲ್ಲಿ ಇಲ್ಲ. ಇದರ ಎಲ್ಲವನ್ನು ಬೆರಳೆಣಿಕೆಯಲ್ಲಿ ಈ ಎಲ್ಲ ನಾಯಕರ ಹೆಸರನ್ನು ಹೇಳಿ ಮುಗಿಸಬಹುದು. ಇದರ ಮಧ್ಯೆ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಮಾತಾಡ್ಬಿಟ್ಟಿದ್ದೀವಿ, ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಂದಾಗ ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಪಾರ್ಟಿಯಲ್ಲಿ ಒಂದು ಸಣ್ಣ ಗುಂಪಿನ ಜೊತೆಗೆ ಇದೀಗ ಇವ್ರು ಹೇಳಿದ್ದಕ್ಕೆಲ್ಲ ಗ್ರೀನ್ ಸಿಗ್ನಲ್ ತೋರಿಸ್ತಾರ ಕುಮಾರಸ್ವಾಮಿ ಅವರು? ಆ ಥರ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಅಂತ? ರಮಕಾಂತ್, ತಾವು ಹೇಳದ ಹಾಗೆ ಸನ್ನಿವೇಶವನ್ನು ವಿಶ್ಲೇಷಣೆ ಮಾಡೋದಾದ್ರೆ ಆ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರು ಇವರ ಬೇಡಿಕೆಗಳೆಲ್ಲವನ್ನ ಒಪ್ಪಿ ತಮಗೆ ಮೈತ್ರಿ ಅವಕಾಶ ಮಾಡಿಕೊಟ್ಟಂತ ಪಕ್ಷ ಮತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ದೊಡ್ಡ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂತ ವಿಶ್ವಾಸ ಇಲ್ಲ. ಆದ್ರೆ ಜಾರಕಿಹೊಳಿ ಮತ್ತು ಅಂದ್ರೆ ಬಿಜೆಪಿ ನಿಷ್ಠದ ಬಳಗ ಆಗಿರೋದ್ರಿಂದಾಗಿ ಆ ಬಳಗದ ಜೊತೆಯಲ್ಲಿ ಮಾತುಕತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲವೂ ಸಾಧ್ಯತೆಗಳಿದೆ ಅನ್ನೋದನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗೆ ಮೂಲ ಅಧ್ಯಕ್ಷರು ಈಗ ಲಾಬಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಪಕ್ಷವನ್ನು ಸಂಘಟನೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಾಜಿಗಳನ್ನ ಒಟ್ಟಿಗೆ ಇಟ್ಟುಕೊಂಡು ತಮ್ಮ ಲಾಬಿಯನ್ನ ಆರಂಭಿಸ್ತಾ ಇದ್ದಾರೆ. ಹೀಗಾದ್ರೆ ಪಕ್ಷ ಬೆಳವಣಿಗೆ ಸಾಧ್ಯ ಇಲ್ಲ. ನಾವು ನಿಷ್ಠರು ಅಂದಾಗ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಕೊಡಿ ಅನ್ನುವಂಥದ್ದನ್ನ ಹೇಳಿದ್ದೇವೆ ಅಂತ. ಮತ್ತೊಂದು ವಿಚಾರ ಏನು ಅಂದ್ರೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅವರು ಇಟ್ಟಿರುವಂತಹ ಮನವಿ ಮತ್ತೊಂದು ಸ್ಟ್ರಾಟಜಿಯ ಭಾಗ. ಒಂದು ವೇಳೆ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಅವರು ಪಟ್ಟಣ ಹಿಡಿದಿದ್ದೆ ಆದ್ರೆ ಕ್ಷೇತ್ರಗಳ ವಿಚಾರದಲ್ಲಿ ನಮಗೆ ಅವಕಾಶ ಸಿಗ್ಲಿ ಅನ್ನೋದನ್ನ ಮನಗಾಣಿಸಿಕೊಂಡು ಈ ಒಂದು ಕೊಟ್ಟು ಕೊಡುವ ಸಂಸ್ಕೃತಿಯ ಲೆಕ್ಕಾಚಾರದ ಒಂದು ಗೇಮನ್ನ ಆಡ್ಬೇಕು ಅನ್ನೋ ಯೋಚನೆಯನ್ನ ಮಾಡಿದ್ದಾರೆ. ಅಂದ್ರೆ ಮುಂದಿನ ಚುನಾವಣೆ ವೇಳೆಗೆ 150ಕ್ಕೂ ಹೆಚ್ಚು ಸ್ಥಾನಗಳನ್ನ ನಮ್ಮ ತಂಡದ ಜವಾಬ್ದಾರಿಗೆ ಈಗ ಅಧಿಕೃತವಾಗಿ ನಾವು ಬೆಳ್ಳಣಿಕೆ ಜನ ಇದ್ದೇವೆ, ಆದ್ರೆ ನಮ್ಮ ಹಿಂದೆ ತುಂಬಾ ಜನ ಇದ್ದಾರೆ. ಪಕ್ಷನಿಷ್ಠರು ಇರೋದ್ರಿಂದಾಗಿ ಸಕಾಲದಲ್ಲಿ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತರುವ ಜವಾಬ್ದಾರಿಯನ್ನು ನಾವು ಹೊರ್ತೇವೆ, ಅದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮೆಮೊರಾಂಡಮ್ ಅನ್ನ ಸಲ್ಲಿಸಬೇಕು. ಅದರ ಒಂದಕ್ಕಾರ ಒಪ್ತಾರೆ. ಈಗ ಹೈಕಮಾಂಡ್ ರಾಕೇಶ್ ನಾವು ಚೆಕ್ ಮಾಡ್ಕೊಂಡಾಗ ಹೈಕಮಾಂಡ್ಗೆ ಈ ಆ್ಯಂಗಲಲ್ಲಿ ನೋಡಿಕೊಂಡಾಗ ಈಗ ಈ ಒಂದು ಬಣ ಇದೆಯಪ್ಪ, ಒಂದು ಗುಂಪು ಏನೋ ಒಂದು ಲಾಬಿನ್ ಮಾಡ್ತಾ ಇದ್ದಾರೆ, ವಿಜೇಂದ್ರ ಕೆಳಗಡೆ ಇಳಿಸ್ಬೇಕು ಅಂಥೇಳಿ ಹೈಕಮಾಂಡ್ಗೆ ಏನಾದರೂ ಈ ಬಣ ಮಾಡ್ತಿರೋದು ತಪ್ಪು ಅಂತ ಅನಿಸಿದ್ರೆ, ಈ ಥರದ ಬಂಡಾಯ ಆಗಬಾರ್ದು ಅಂತ ಅನಿಸಿದ್ರೆ, ಇವ್ರ ಹೋರಾಟವೇ ಸರಿ ಇಲ್ಲ ಅಂತ ಅನಿಸಿದ್ರೆ ಇಷ್ಟೊತ್ತಿಗಾಗಲೇ ಒಂದು ವಾರ್ನಿಂಗ್ ಬೇಕಾಗಿತ್ತು. ಈ ಬಣ ಇನ್ನೂ ಶಕ್ತಿಯುತವಾಗುವುದಕ್ಕೆ
ಹೈಕಮಾಂಡ್ ಅನುವು ಮಾಡಿಕೊಡ್ತಾ ಇದೆಯಾ ಇಲ್ಲಿ ಇನ್ನೂ ಸ್ಟ್ರಾಂಗ್ ಆಗಲಿ ಈ ಬಣ. ನೋಡಪ್ಪ ಬಣದವ್ರು ಕೇಳ್ತಾ ಇದ್ದಾರೆ, ವಿಜೇಂದ್ರ ಅವರೇ ನೀವು ಕೆಳಗಡೆ ಇಳಿದು ಬಿಡಿ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಜನ ಆಗಿಬಿಟ್ಟಿದ್ದಾರೆ, ಆ ದಿಕ್ಕಲ್ಲಿ ಹೋಗ್ತಿದ್ಯಾರ ಸ್ಟೇಟ್ BJP ಅಂತ. ತಾವ್ ಹೇಳಿದಾಗೆ ಅಲ್ಲೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಎರಡೂ ಬಣಗಳಲ್ಲೂ ಕೂಡ ಒಪ್ಪಿಗೆ ಮಾಡಿ ನಿಮಗೆ ಅನ್ನುವಂತ ನಿರ್ಧಾರವನ್ನ ಮಾಡೋದಕ್ಕೆ ರಾಷ್ಟ್ರೀಯ ನಾಯಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ಸದ್ಯದ ಪರಿಸ್ಥಿತಿಯ ಪ್ರಕಾರ ಯಾರಿಗೆ ಶಕ್ತಿ ಇದೆ, ಶಕ್ತಿವಂತರು ಯಾರು ಅನ್ನೋದನ್ನ ಮೊದಲು ಪ್ರೂವ್ ಮಾಡ್ಲಿ, ಆ ಬಳಿಕ ಸನ್ನಿವೇಶದಲ್ಲಿ ನಾವು ಉಳಿದ ನಿರ್ಧಾರವನ್ನ ಮಾಡೋಣ ಅನ್ನುವಂತ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಪಕ್ಷದ ಹೆಸರಿನಲ್ಲಿ ನಡೀತಿರುವಂತ ಎರಡೂ ಬಣ ಓಕೆ ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ರಾಕೇಶ್.